ಅಪಘಾತದಲ್ಲಿ ಟಾಲಿವುಡ್ ನಟ ರವಿತೇಜ ಸಹೋದರ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ ರವಿತೇಜ ತಮ್ಮ ಭರತ್ ದುರ್ಮರಣವನ್ನು ಅಪ್ಪಿದ್ದಾರೆ. ತೆಲಂಗಾಣದ ಶಂಷಾಬಾದ್ ಏರ್ಪೋರ್ಟ್ ಬಳಿ ಆಗಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ನಲ್ಲಿ ತಮ್ಮ ಪ್ರಾಣವನ್ನು ಅವರು ಕಳೆದುಕೊಂಡಿದ್ದಾರೆ. ನಿಂತಿರುವ ಲಾರಿಗೆ ಹಿಂಬದಿಯಿಂದ ಭರತ್ ಕಾರು ಡಿಕ್ಕಿಯಾಗಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ರವಿತೇಜ ತಮ್ಮ ಭರತ್ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ನಡೆದಿರುವಂತಹ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ತೆಲಂಗಾಣದ ಶಂಷಾಬಾದ್ ಏರ್ಪೋರ್ಟ್ ಬಳಿ ಆಗಿರುವಂತಹ ಅಪಘಾತ ಇದು. ಶಂಷಾಬಾದ್ನಿಂದ ಗಚ್ಚಿಬೌಲಿಗೆ ತೆರಳುತ್ತಾ ಇದ್ದಾಗ ಈ ಘಟನೆ ಉಂಟಾಗಿದೆ. ಈ ಆಕ್ಸಿಡೆಂಟ್ನಲ್ಲಿ ಲಾರಿಗೆ ಕಾರ್ ಡಿಕ್ಕಿಯಾಗಿ ಅಪಘಾತ ಉಂಟಾಗಿದ್ದು ಸ್ಥಳದಲ್ಲೇ ರವಿತೇಜ ಅವರ ಸಹೋದರ ಭರತ್ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಶಂಷಾಬಾದ್ ಏರ್ಪೋರ್ಟ್ ಬಳಿ ಆಗಿರುವಂತಹ ಘಟನೆ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಶಂಷಾಬಾದ್ನಿಂದ ಗಚ್ಚಿಬೌಲಿಗೆ ಹೋಗ್ತಾ ಇದ್ದಾಗ ಈ ಅಪಘಾತ ಉಂಟಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಹಮತ್. ಏನ್ ಮಾಹಿತಿ ಸಿಗ್ತಾ ಇದೆ? ಹೇಗಾಯ್ತು ಈ ಅಪಘಾತ? ಹೈದರಾಬಾದ್ನ ಹೊರವಲಯದಲ್ಲಿರುವಂತಹ ಶಂಷಾಬಾದ್ ಏರ್ಪೋರ್ಟ್ ನ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಸರಿಸುಮಾರಿಗೆ 10:30 ಸುಮಾರಿಗೆ ಈ ಒಂದು ಭೀಕರ ಅಪಘಾತ ಆಗಿರುವಂತದ್ದು. ನಿಂತಿರುವಂತಹ ಲಾರಿಗೆ ರವಿತೇಜ ಅವರ ತಮ್ಮ ಭರತ್ ರಾಜು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಆತ ಸಾವನ್ನಪ್ಪಿದ್ದಾನೆ ಅಂತೇಳಿ ವೈದ್ಯರು ಖಚಿತಪಡಿಸಿದ್ದಾರೆ. ಅಂದ್ರೆ 165 per ಕಿಲೋಮೀಟರ್ ವೇಗದಲ್ಲಿ ಬಂದಿರುವಂತಹ ಈ ಕಾರು ನೇರವಾಗಿ ಹೋಗಿ ನಿಂತಿರುವಂತಹ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮುಂದೆ ಈ ಕಾರಿನ ಮುಂಭಾಗ ಎಲ್ಲ ನುಜ್ಜುಗುಜ್ಜಾಗಿದೆ. ಹೀಗಾಗಿ ಅಲ್ಲೇ ಸೀಟಲ್ಲೇ ಕುಳಿತಿರ್ತಕ್ಕಂತ ಭರತ್ ರಾಜು ಅವರೇ ಡ್ರೈವ್ ಮಾಡ್ತಾ ಇದ್ರು. ಹೀಗಾಗಿ ಅಲ್ಲೇ ಸ್ಪಾಟ್ ಅಲ್ಲೇ ಅವರು ಸಾವನ್ನಪ್ಪಿದ್ದಾರೆ. 165ರಷ್ಟು ಸ್ಪೀಡ್ ಅದು ದಾಖಲಾಗಿದೆ ಆ ಒಂದು ಆಕ್ಸಿಡೆಂಟ್ ಆಗಿರುವಂತಹ ಒಂದು ಸಂದರ್ಭದಲ್ಲಿ. ಈ ಹಿಂದೆ ಕೂಡ ಭರತ್ ರಾಜುನ ಒಂದು ಹಿಸ್ಟ್ರಿ ತೆಗೆದು ನೋಡಿದಾಗ ಸಾಕಷ್ಟು ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗಳಲ್ಲಿ ಸಿಗಾಕೊಂಡಿದ್ರು. ಕಳೆದ ವರ್ಷ ಕೂಡ ಈ ರೀತಿಯ ಒಂದು ಅಪಘಾತದಲ್ಲಿ ಸಿಕ್ಕಾಕೊಂಡು ಅವರು ಬಚಾವಾಗಿದ್ರು. ಹಾಗೇನೆ ಈ ಡ್ರಗ್ಸ್ ಮಾಫಿಯಾ ಒಂದು ಕೇಸಲ್ಲಿ ಕೂಡ ಅವರು ಸಿಕ್ಕಾಕೊಂಡು ಈ ಕುಖ್ಯಾತಿಯನ್ನ ಗಳಿಸಿದ್ರು ಅಂತಾನೆ ಹೇಳ್ಬೋದು. ಅವರ ಅಣ್ಣನ ಒಂದು ಇಮೇಜ್ ಅನ್ನ ಬಳಸ್ಕೊಂಡು ಭರತ್ ರಾಜು ಈ ತರದ ಒಂದು ಪ್ರಕರಣಗಳಲ್ಲಿ ಸಾಕಷ್ಟು ಅಣ್ಣನಿಗೆ ಕುಖ್ಯಾತಿ ಬರುವಂತಹ ರೀತಿಯಲ್ಲಿ ಅವರ ಒಂದು ನಡವಳಿಕೆ ಇತ್ತು. ಸೊ ಹೀಗಾಗಿ ನಿನ್ನೆ ಈ ಹಿಂದೆ ನಡೆದಿರ್ತಕ್ಕಂಥ 2-3 ಪ್ರಕರಣಗಳಲ್ಲೂ ಕೂಡ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗಳಲ್ಲಿ ಅವರು ಸಿಕ್ಕಾಕೊಂಡು ಫೈನ್ ಗಳನ್ನೆಲ್ಲ ತುಂಬಿದ್ರು. ಆದ್ರೆ ಈಗ ನಡೆದಿರ್ತಕ್ಕಂಥ ಒಂದು ಪ್ರಕರಣ ನೋಡಿದ್ರೆ ನಿಜವಾಗ್ಲೂ ಹೃದಯ ವಿದ್ರಾವಕ ಅಂತಾನೆ ಹೇಳ್ಬೋದು. ಅವರು ತುಂಬಾ ಫ್ರಸ್ಟ್ರೇಷನ್ ಅಲ್ಲಿದ್ರು, ಖಿನ್ನತೆಗೊಳಗಾಗಿದ್ರು ಅಂತ ಕೂಡ ನಮಗೆ ಮಾಹಿತಿ ಸಿಗ್ತಾ ಇದೆ. ಅವರ ಫ್ಯಾಮಿಲಿ ಒಂದಿಷ್ಟು ಪ್ರಾಬ್ಲಮ್ ಎಲ್ಲ ಇತ್ತು. ಹೀಗಾಗಿ ಆ ಒಂದು ಖಿನ್ನತೆ ಹಿನ್ನೆಲೆಯಲ್ಲಿ ಆ ಡಿಪ್ರೆಷನ್ ನಿಂದಾಗಿ ಇವು ತುಂಬಾನೇ ಮದ್ಯ ವ್ಯಸನಿ ಆಗಿದ್ರು ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. 165 ಕಿಲೋಮೀಟರ್ ವೇಗದಲ್ಲಿ ನಿನ್ನೆ ರಾತ್ರಿ ಹೋಗುವಂತಹ ಒಂದು ಸಂದರ್ಭದಲ್ಲಿ ಗಚ್ಚಿಬೌಲಿಗೆ ತೆರಳುವಂತಹ ಮಾರ್ಗ ಮಧ್ಯದಲ್ಲಿ ಈ ನಿಂತಿರುವಂತಹ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಭರತ್ ರಾಜು ನಿಧನರಾಗಿದ್ದಾರೆ. ಪೋಸ್ಟ್ ಮಾರ್ಟಮ್ ಆಗಿದೆ. ಅವರಿಗೆ ಅವರ ಕುಟುಂಬಸ್ಥರಿಗೆ ಈ ಬಾಡಿ ಕೂಡ ಹಸ್ತಾಂತರ ಮಾಡಲಾಗಿದೆ. ಥ್ಯಾಂಕ್ ಯು ರಹಮತ್. ತೆಲಂಗಾಣದ ಶಂಷಾಬಾದ್ ಏರ್ಪೋರ್ಟ್ ಬಳಿ ಆಗಿರುವಂತಹ ಘಟನೆ. ಶಂಷಾಬಾದ್ನಿಂದ ಗಚ್ಚಿಬೌಲಿಗೆ ಹೊರಟಿದ್ರು. ಆ ಸಂದರ್ಭದಲ್ಲಿ ನಿಂತಿದ್ದ ಲಾರಿಗೆ ವೇಗವಾಗಿ ಹೋದಂತಹ ಭರತ್ ಅವರ ಕಾರು ಹಿಂದಿನಿಂದ ಹೋಗಿ ಅಪ್ಪಳಿಸಿ ನುಜ್ಜುಗುಜ್ಜಾಗಿದೆ. ಈ ಅಪಘಾತದ ರಭಸಕ್ಕೆ ಸ್ಥಳದಲ್ಲೇ ರವಿತೇಜ ಸಹೋದರ ಭರತ್ ರಾಜು ಪ್ರಾಣಪಕ್ಷಿ ಹಾರಿ ಹೋಗಿದೆ. ಆಗಲೇ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಸಾಕಷ್ಟು ಜನರಿಗೂ ಕೂಡ ಗೊತ್ತಿದೆ ಭರತ್ ರಾಜು ಅವರ ಹಿಸ್ಟ್ರಿ ತೆಗೆದ್ರೆ ಸಾಕಷ್ಟು ಇಂತಹ ಪ್ರಕರಣಗಳಲ್ಲಿ ಅವರು ಹಿಂದೆನೇ ಸಿಕ್ಕಿಬಿದ್ದಿದ್ರು. ತಮ್ಮ ಸಹೋದರನಿಗೆ ಕುಖ್ಯಾತಿಯನ್ನು ತರುವಂಥ ಕೆಲಸವನ್ನು ಕೂಡ ಮಾಡಿದರು. ಮಾದಕ ವಸ್ತುಗಳಾಗಿರ್ಬೋದು ಅಥವಾ ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿರ್ಬೋದು, ಈ ರೀತಿಯ ಸಾಕಷ್ಟು ರೀತಿಯ ಚಟುವಟಿಕೆಗಳಲ್ಲಿ ಅವರು ತೊಡಗಿ ಸಿಕ್ಕಿಬಿದ್ದು ಕೆಟ್ಟ ಹೆಸರನ್ನು ತಂದಿದ್ರು ರವಿತೇಜಾಗೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನಿನ್ನೆ ಆಗಿರುವಂತಹ ಈ ದುರಂತದಲ್ಲಿ ಅವರು ಮದ್ಯ ಸೇವನೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ನಿಂತಿದ್ದ ಲಾರಿಗೆ ಇವರು ಹೋಗಿ ಅಪ್ಪಳಿಸಿದ ರೀತಿ ನೋಡಿದ್ರೆ ನಿಜಕ್ಕೂ ಕೂಡ ಅತ್ಯಂತ ದುರದೃಷ್ಟಕರ ಅಪಘಾತ ಇದು. ನಜ್ಜುಗುಜ್ಜಾಗಿದೆ, ಸಂಪೂರ್ಣವಾಗಿ ಶೇಪ್ ಔಟ್ ಆಗಿದೆ ಕಾರ್ದು. ಅಷ್ಟು ವೇಗದಲ್ಲಿ ಹೋಗಿ ಕಾರು ಅಪ್ಪಳಿಸಿದ ಪರಿಣಾಮ ಈ ಡೆಡ್ಲಿ ಆಕ್ಸಿಡೆಂಟ್ ಉಂಟಾಗಿ ಇವರ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಸಂಪೂರ್ಣವಾಗಿ ಈ ಕಾರು ಪುಡಿ ಪುಡಿಯಾಗಿದ್ದು ಅದರಲ್ಲಿದ್ದಂತಹ ಭರತ್ ಸ್ಥಳದಲ್ಲೇ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ.
ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಆಗಿರುವಂತಹ ಭೀಕರ ಅಪಘಾತ ಇದು. ಈಗ ಆಲ್ರೆಡಿ ಈ ಸ್ಕೋಡಾ ಕಾರ್ ನಾವು ನೋಡ್ತಾ ಇದ್ವಿ. ಈ ಕಾರ್ನಲ್ಲಿ ವೇಗವಾಗಿ ಹೋಗ್ತಾ ಇದ್ದಂತಹ ಭರತ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿರುವಂಥದ್ದು. ಏರ್ ಬ್ಯಾಗ್ ಕೂಡ ಓಪನ್ ಆಗಿದೆ. ಏರ್ ಬ್ಯಾಗ್ ಓಪನ್ ಆದರೂ ಕೂಡ ಅವರ ಪ್ರಾಣವನ್ನು ಉಳಿಸೋಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟು ವೇಗವಾಗಿ ಹೋಗಿ ಅವರು ಡಿಕ್ಕಿ ಹೊಡೆದಿದ್ದಾರೆ ನಿಂತಿದ್ದ ಲಾರಿಗೆ ಅನ್ನುವಂಥದ್ದನ್ನು ನಾವಿಲ್ಲಿ ಒಂದು ಅಂದಾಜು ಮಾಡ್ಕೋಬೋದಾಗಿದೆ. ಅತಿಯಾದ ವೇಗವೇ ಇಲ್ಲಿ ಅಪಘಾತಕ್ಕೆ ಕಾರಣವಾಗಿರುವಂಥದ್ದು ಬಹುತೇಕ ಸ್ಪಷ್ಟ. ಯಾಕಂತ ಹೇಳಿದ್ರೆ ಅತ್ಯಾಧುನಿಕ ವ್ಯವಸ್ಥೆ ಏರ್ ಬ್ಯಾಗ್ ಸಿಸ್ಟಮ್ ಹೊಂದಿರುವಂತಹ ಈ ಕಾರ್ ಕೂಡ ಅವ್ರನ್ನ ಉಳಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರು ಕೂಡ ಪುಡಿಯಾಗಿದೆ. ಏರ್ ಬ್ಯಾಗ್ ಓಪನ್ ಆದರೂ ಕೂಡ ಅವರ ಪ್ರಾಣವನ್ನು ಉಳಿಸೋಕೆ ಸಾಧ್ಯ ಆಗಿಲ್ಲ. ಸೊ ಅತಿಯಾದ ವೇಗವೇ ಈ ದುರಂತಕ್ಕೆ ಕಾರಣ ಇರಬಹುದು ಅನ್ನುವಂಥ ಶಂಕೆಯನ್ನು ಈಗ ಮೇಲ್ನೋಟಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ಕೂಡ ಮಾಡಿ ಈಗ కుటుంబಕ್ಕೆ దేహವನ್ನು హస్తాంతర ಮಾಡಲಾಗಿದೆ. ప్రమాద తీవ్రత చాలా ఎక్కువగా ఉంది. కారు ముందు భాగం మొత్తం కూడా లారీ కిందకు చొచ్చుకుని వెళ్ళిపోయింది. లారీ బ్రేక్ ఫెయిల్ కావడంతో ఆ లారీని రోడ్డు పక్కగా ఓఆర్ఆర్పై నిలిపి ఉంచారు. మరి రాత్రి 10 గంటల ప్రాంతంలో జరిగిన ఈ ప్రమాదానికి సంబంధించి పూర్తి వివరాలు తెలియాల్సి ఉంది. ఈ ప్రమాదానికి కారణం ఆపి ఉన్న లారీ దగ్గర ರವಿತೇಜ ಸಹೋದರ ಭರತ್ ತಮ್ಮ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು ಭೀಕರ ಅಪಘಾತದಲ್ಲಿ. ಸಾಕಷ್ಟು ಪ್ರಖ್ಯಾತ ಸಹೋದರನ ಕುಖ್ಯಾತ ತಮ್ಮ ಆಗಿದ್ರು ಭರತ್. ಸಾಕಷ್ಟು ಪ್ರಕರಣಗಳಲ್ಲಿ ಅವರು ರವಿತೇಜಗೆ ಇರುಸುಮುರುಸನ್ನು ಕೂಡ ಉಂಟು ಮಾಡಿದ್ರು. ಡ್ರಿಂಕ್ ಆ್ಯಂಡ್ ಡ್ರೈವ್ನಂತಹ ಪ್ರಕರಣಗಳಲ್ಲಿ ನಿನ್ನೆ ಆಗಿರುವಂತಹ ಭೀಕರ ಅಪಘಾತದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ವೇಗವಾಗಿ ಹೋಗಿ ನಿಂತಿದ್ದಂಥ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದು ಕಾರ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಯಿತು. ಏರ್ ಬ್ಯಾಗ್ ಇದ್ರೂ ಕೂಡ ಭರತ್ ಅವರ ಪ್ರಾಣ ಉಳಿದಿಲ್ಲ. ಸ್ಥಳದಲ್ಲೇ ಅವರು ಮೃತಪಟ್ಟರು.